ಜೀಪು, ಆಂಬುಲೆನ್ಸು, ಪೊಲೀಸು, ಇಟ್ಟಾಚಿ ಎಲ್ಲ ಬಂದು ತರ ನಾಲ್ಕು ಜನ ಪೊಲೀಸ್, ನನಗೆ 8 ಜನ ಹೊರ. ನಿಜವಾಗ್ಲೂ ಕೇಳಿದ್ರೆ ಬೇಸರ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ತಹಸೀಲ್ದಾರರು ಬಂದು ಕಾಲಲ್ಲಿ ಒದ್ದಿದ್ದಾರಂತೆ. ಏನು ಇದು ಡಿಕ್ಟೇಟರ್ಶಿಪ್? ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಏನು ಅನ್ನುವಂಥ ವಿಚಾರದಲ್ಲಿ ಒಂದು ಸಲ AC ಅವರೇ ತಿಳ್ಕೊಳ್ಳಿ. IAS ಮಾಡಿ ಬಂದವರು ನೀವು, ಎದುರುಗಡೆಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ದಿನಾಲು ಬಂದು ಕಾರಲ್ಲಿ ಇಳಿದು ಕಾರಲ್ಲಿ AC ರೂಮ್ಗೆ ಯಾವ ಮುಖವನ್ನು ಇಟ್ಕೊಂಡು ಹೋಗ್ತೀರಾ ರೀ? ನಿಮ್ಗಿದು ಅಭ್ಯಾಸ ಆಗಿದೆ, ನೀವು ಇದಕ್ಕೆ ಅರ್ಹರು ಅಂತೇಳಿ ನೀವು ಒಪ್ಕೊಳ್ತೀರಾ? ಹಾಗಾದ್ರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ನಾವಿವತ್ತು ಪುತ್ತೂರು ಮಿನಿ ವಿಧಾನಸೌಧದ ಎದುರುಗಡೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ, ಪುತ್ತೂರು ಮಿನಿ ವಿಧಾನಸೌಧದ ಎದುರುಗಡೆಗೆ ಬರುವಂತ ಇಡೀ ಜನಗಳು ಇವರನ್ನು, ಈ ವೃದ್ಧ ದಂಪತಿಗಳನ್ನು ನೋಡಿ ಹೋಗುವಂತಾಗಿದೆ. ನಾಚಿಕೆ ಆಗ್ಬೇಕು ಪುತ್ತೂರು AC ಅವರಿಗೆ, ತಹಸೀಲ್ದಾರ್ ಅವರಿಗೆ, DC ಅವರಿಗೆ, ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಎಲ್ರಿಗೂ ಕೂಡ ನಾಚಿಕೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಕಡಬ ತಾಲೂಕಿನ ಕೊಕ್ರಾಡಿ ಗ್ರಾಮ ಪಂಚಾಯತ್ನ ಕಾಪಿನ ಬಾಗಿಲು ಅನ್ನುವಂತ ಪ್ರದೇಶದಲ್ಲಿ ಈ ವೃದ್ಧ ದಂಪತಿಯರು ವಾಸ ಮಾಡ್ತಾ ಇದ್ರು. ಅದನ್ನು ಏಕಾಏಕಿ ಬಂದು ಮನೆಯನ್ನೇ ಧ್ವಂಸ ಮಾಡಿರುವಂತಹ ಘಟನೆ. 1.5 ವರ್ಷದಿಂದ ನಿರಂತರವಾಗಿ CM ರವರಿಗೆ, ಇವರುಗಳಿಗೆ ಲೆಟರ್ ಅನ್ನು ಬರೀತಾನೆ ಇದ್ದಾರೆ. ಆದ್ರೆ ಇದುವರೆಗೂ ಯಾರೂ ಬರಲಿಲ್ಲ ನ್ಯಾಯವನ್ನು ಕೊಡೋಕೆ. ಅದಕ್ಕೆ ನಮ್ಗೆ ಮನೆ ಇಲ್ಲ, ಮಠ ಇಲ್ಲ, ನಾವು ಪುತ್ತೂರು ವಿಧಾನಸೌಧದ ಎದುರುಗಡೆಗೆ ಬಂದು ಕೂತೀವಿ, ಸತ್ರೆ ಇಲ್ಲೇ ಸಾಯ್ತೀವಿ ಅನ್ನುವಂತ ವಿಚಾರದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಇದನ್ನೆಲ್ಲ AC ಅವರು ಇಲ್ಲೇ ಕಾರ್ ಇಳಿದು ಒಳಗಡೆ ಹೋಗ್ತಾರೆ, ತಹಸೀಲ್ದಾರ್ ಅವರು ಇಲ್ಲೇ ಕಾರ್ ಹಿಡಿದು ಒಳಗಡೆ ಹೋಗ್ತಾರೆ, DC ಅವರು ಇಲ್ಲಿ ಕೋರ್ಟಿಗೆ ಬಂದವರು ಕಾರ್ ಇಳಿದುಕೊಂಡು ಒಳಗಡೆ ಹೋಗ್ತಾರೆ. ಪುತ್ತೂರಿನ ಜನ ಬಂದಂಥವರು ಇವರನ್ನು ನೋಡಿ ನಿಮ್ಗೆ ಸ್ವಾಗತ ಮಾಡುವಂತಹ ಇಲ್ಲಿ ಫ್ಲಕ್ಕಾರ್ಟ್ ಅನ್ನು ಹಾಕಿ ಕುಳಿತಿಲ್ಲ. ದಲಿತರಾದ ನಮ್ಮ ಮೇಲೆ ದೌರ್ಜನ್ಯವನ್ನು ನಿಲ್ಲಿಸಿ ಅನ್ನುವಂತ ಫ್ಲಕ್ಕಾರ್ಟ್ ಅನ್ನು ಹಾಕಿದ್ದಾರೆ. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅನ್ನುವಂತ ವಿಚಾರದಲ್ಲಿ ಫ್ಲಕ್ಕಾರ್ಟ್ ಹಾಕಿದ್ದಾರೆ. ರಾಧಮ್ಮನ ಮನೆ ಕೆಡವಿದಂತ ತಹಸೀಲ್ದಾರ್ ಅನ್ನು ಅಮಾನತು ಮಾಡಿ ಅನ್ನುವಂತ ವಿಚಾರದಲ್ಲಿ ಫ್ಲಕ್ಕಾರ್ಟ್ ಹಾಕಿ ಕೂತಿದ್ದಾರೆ. ನ್ಯಾಯ ಕೊಡದೆ ಹೋದಲ್ಲಿ ರಾಷ್ಟ್ರಪತಿಗಳಿಂದ ದಯಾಮರಣ ಕೊಡಿಸಿ ಅನ್ನುವಂತ ವಿಚಾರದಲ್ಲೂ ಕೂಡ ಫ್ಲಕ್ಕಾರ್ಟ್ ಹಾಕಿಸಿದ್ದಾರೆ. ನೋಡಿ ಅಧಿಕಾರಿಗಳೇ, ಬದುಕಲು ಬಿಡಿ ಅಥವಾ ಕೊಂದು ಬಿಡಿ, ನಾಚಿಕೆ ಆಗುದಿಲ್ವೇನ್ರಿ? ಈ ತರ ಕೂತಿದ್ದಾರೆ, ಇನ್ನೂ ಕೂಡ ಆಕ್ಷನ್ ತಗೊಳ್ಳಿಲ್ಲ. ಅವರಿಗೆ ಒಂದು ಕೂರೋಕೆ ಏನಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ನಾನು AC ಅವರಾಗಿರ್ಬೋದು, DC ಅವರಾಗಿರ್ಬೋದು, ತಹಸೀಲ್ದಾರ್ ಅವರಾಗಿರ್ಬೋದು, ಎಲ್ರಿಗೂ ಕೂಡ ಹೇಳುವಂಥದ್ದು, ನೀವು AC ಕ್ಯಾಬಿನ್ ಇಂದ ಕೆಳಗಿಳಿದು ಬಂದು ಇಲ್ಲಿ ಕುತ್ಕೊಳ್ಳಿ. ಅವರಿಗೆ ನಿಮ್ಮ AC ಕ್ಯಾಬಿನ್ ಅಲ್ಲಿ ಒಂದು ರೂಮ್ ಕೊಡಿ, ಅವರು ಕುತ್ಕೊಳ್ಳಿ ಅಲ್ಲಿ. ಏನಂತ ತಿಳ್ಕೊಂಡಿದ್ದೀರಾ? ಧ್ವಂಸವನ್ನು ಮನೆ ಧ್ವಂಸ ಮಾಡಿ ಎಲ್ಲಿದೆ ಹಾಗಾದ್ರೆ ಈಗ ದಲಿತ ಸಂಘಟನೆ? ಎಲ್ಲದಕ್ಕೂ ಕೂಡ ದಲಿತ ಸಂಘಟನೆ ಮತ್ತೊಂದು ಮಗದೊಂದು ಅಂತೇಳಿ ಪಬ್ಲಿಸಿಟಿ ತೆಗೆದುಕೊಂಡು ಹೋಗ್ತೀರಲ್ವಾ? ಕ್ರಿಕೆಟ್ ಆಡೋಕೆ ಬಂದಿದ್ರಲ್ವಾ? ಬನ್ನಿ, ಇವರ ಮನೆಯನ್ನು ಧ್ವಂಸ ಮಾಡಿದರೆ ಅಲ್ಲಿ ಬಂದು ಕ್ರಿಕೆಟ್ ಆಡಿ. ನಾವು ನಾಳೆಯಿಂದ ಅಂದ್ರೆ 2, 3, 4ನೇ ತಾರೀಕು ಉಳ್ಳಾಲ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿಗೆ ಬರ್ತಾ ಇದೀವಿ. ಏನ್ ವಿಚಾರ ಅಂದ್ರೆ, UT ಖಾದರ್ ಅವರ ನೇತೃತ್ವದಲ್ಲಿ ಅತಿ ದೊಡ್ಡದಾದಂತಹ ಜೈ ಭೀಮ್ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಎಲ್ಲಿದ್ದೀರಾ MLAಗಳು, ಎಲ್ಲಿದ್ದೀರಾ MP ಗಳು, ಏನ್ ಮಾಡ್ತಿದ್ದೀರಾ ಅನ್ನುವಂತ ವಿಚಾರದಲ್ಲೂ ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಇದೇ MLA ಭಾಗೀರಥಿ ಮುರುಳ್ಯ ದಲಿತ, ನಿಮ್ಗೆ ಯಾವ ರಿಸರ್ವೇಶನ್ ಅಲ್ಲಿ ಕೋಟವನ್ನು ಕೊಟ್ಟಿದ್ದಾರೆ? ಯಾವ ರಿಸರ್ವೇಶನ್ ಅಲ್ಲಿ ಕೊಟ್ಟಿದ್ದಾರೆ? ಭಾಗೀರಥಿ ಮುರುಳ್ಯರವರೇ ಬಂದು ನೋಡಿದ್ದೀರಾ, ಕೇಳಿದ್ದೀರಾ? ಯಾಕೆ ಸುಳ್ಯದಲ್ಲಿ ರಿಸರ್ವೇಶನ್ ಕೊಟ್ಟದ್ದು? SC ST ಅವರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತ ವಿಚಾರದಲ್ಲಿ ರಿಸರ್ವೇಶನ್ ಅನ್ನು ಕೊಟ್ಟು ನಿಮ್ಗೆ ವಿನ್ ಮಾಡಿಸಿರುವಂತದ್ದು. ನೀವೇನ್ ಮಾಡ್ತಿದ್ದೀರಿ? ನ್ಯಾಯ ಕೊಡ್ತಾ ಇದ್ದೀರಾ? ನಾಚಿಕೆ ಆಗ್ಬೇಕು ಸರ್ಕಾರಕ್ಕೂ ಕೂಡ. ಕಮ್ಯುನಿಸ್ಟ್ ಪಕ್ಷ, BJP ಪಕ್ಷ, ಕಾಂಗ್ರೆಸ್ ಪಕ್ಷ, JDS ಪಕ್ಷ ಅಂತ ಹೇಳಿ ಹೇಳ್ತಿರಲ್ವ? ಬನ್ನಿ, ಇದಕ್ಕೆ ಹೋರಾಟ ಮಾಡಿ, ಇವರಿಗೆ ನ್ಯಾಯವನ್ನು ದೊರಕಿಸಿಕೊಡಿ. ಅವರ ಹತ್ರನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ಆಗಿದೆ ಅನ್ನುವಂತಹ ವಿಚಾರದಲ್ಲಿ. ಏನು ಬ್ರಿಟಿಷ್ ಆಡಳಿತ ನಡೆಸ್ತಾ ಇದೆ ಇಲ್ಲಿ? ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದೀರಾ ಅವರಿಗೆ? ಬ್ರಿಟಿಷ್ ಆಡಳಿತ, ಪ್ರಜಾಪ್ರಭುತ್ವ ದೇಶ ರೀ ಇದು. ಸರಿ, ಏನಕ್ಕೋಸ್ಕರ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀರಾ? 1 ವರ್ಷ 51 ದಿನ ಆಯಿತು, ಮನೆ ಒಡೆದು ಪುಡಿ ಮಾಡಿ ಬೀದಿಗೆ ಹಾಕಿ ಬಿಟ್ಟಿದ್ದಾರೆ.
ಅವರು ಸತ್ತಿದಾರಾ, ಬದುಕಿದಾರಾ, ಜೀವ ಇದ್ದಾರಾ, ಇಲ್ಲ ತಿನ್ಲಿಕ್ಕಿದೆಯಾ, ಕುಡಿಲಿಕ್ಕಿದೆಯಾ, ಏನು ವ್ಯವಸ್ಥೆ ಇದೆ, ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ಸೂರಿಲ್ಲ. ಇಲ್ಲಿ ಹೇಗೆ ಈ ರೋಡ್ನಲ್ಲಿ ಈ ಹಾಸಿಗೆ ಹಾಕೊಂಡು ಬಿದ್ಕೊಂಡಿದ್ದೀವಿ, ಅದೇ ಥರ ಅಲ್ಲಿ ಸಹ ಬಿದ್ಕೊಳ್ತೇವೆ. 11ನೇ ತಿಂಗಳು 20ನೇ ತಾರೀಕಿಗೆ ಒಂದು ಲಿಖಿತವಾಗಿ ಬರೆದು ಕೊಟ್ಟಿದ್ದೀವಿ. ನೋಡಿ, ಮನೆ ಒಡೆದಾಕಿ 1 ವರ್ಷ 1 ತಿಂಗಳು 9 ದಿವಸ ಆಗಿದೆ. ಆದರೆ ಎ ಸಿ ಅವರು ಮುಂಚೆ ಇದ್ದವರಂತ ಇವರು ಲೇಡೀಸ್ನವರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಮೇಡಮ್ನವರು ಇಲ್ಲಿ ಬರುವಾಗ ಹೇಳಿದ್ರು ಟ್ರಾನ್ಸ್ಫರ್ ಆಗಿದ್ದಾರೆ, ಅವರು ಲೀವಲ್ಲಿದ್ದಾರೆ ಅಂತೇಳಿ. ಆದರೂ ಲಿಖಿತವಾಗಿ ಬರೆದು ಕೊಟ್ಟು ಎಂಡರ್ಸ್ಮೆಂಟ್ ತೊಗೊಂಡಿದ್ದೇವೆ. 1 ತಿಂಗಳು ಕಾಲಾವಕಾಶ ಕೊಡ್ತೇವೆ. ಅದು 1 ವರ್ಷ 1 ತಿಂಗಳು 9 ದಿವಸ ಆಗಿದೆ. ಆದರೂ 1 ತಿಂಗಳು ಕಾಲಾವಕಾಶ ಮತ್ತೂ ಕೊಡ್ತೇವೆ. ನಮಗೆ ನ್ಯಾಯ ಕೊಡಿಸಿ, ಉತ್ತರ ಕೊಡಿ, ತಪ್ಪಿಸೋರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀವಿ. ನೀವು ಉತ್ತರ ಕೊಡದಿದ್ದರೆ 22ನೇ ತಾರೀಕು ಡಿಸೆಂಬರು ಇಲ್ಲಿ ಬಂದು ನಾವು ಇಲ್ಲಿ ಕೂರ್ತೇವೆ ಅಂತ ಲಿಖಿತವಾಗಿ ಬರೆದು ಕೊಟ್ಟು ಅವರ ಹತ್ರ ಎಂಡರ್ಸ್ಮೆಂಟ್ ಸಹ ನಾವು ತಗೊಂಡಿದ್ದೇವೆ. ಆದರೂ ಆಯಿತು, 1 ತಿಂಗಳು ಕಳೆದೋಯ್ತು, ಯಾವುದೇ ಉತ್ತರ ಇಲ್ಲ. ನೇರ ಬಂದು ಇಲ್ಲಿಗೆ ಬಂದು ಕೂರುವ ಮುಂಚೆ ಮತ್ತೆ ನಾವು ಒಳಗೆ ಹೋಗಿ ಎ ಸಿ ಅವರ ಹತ್ರ ಮಾತಾಡುವಂತ ಹೋದ್ರು. ಎ ಸಿ ಅವರು ರಜದಲ್ಲಿದ್ದಾರಂತಾಯಿತು. ಎ ಸಿ ಇನ್ಚಾರ್ಜು ತಹಸೀಲ್ದಾರ್ ಕೂಡ್ಲಿ ಅವರು ತಗೊಂಡಿದ್ದಾರೆ ಅಂತ ಹೇಳಿದರು. ಸರಿ ಅಂತ ನಾವು ಜಯಂತ್ ಎಲ್ಲ ಹೋಗಿ ಮಾತಾಡಿದರು. 1 ಗಂಟೆ ಮಾತಾಡಿಸಿ ಮತ್ತೆ ನಮಗೆ ಟೈಮ್ ಬೇಕು ಅಂತ. ಈ 1 ತಿಂಗಳು ಕೊಟ್ಟ ಟೈಮ್ 1 ವರ್ಷ 9 ದಿವಸ ಹೋಗಿದ್ದು, ಅದು ಸತ್ತಾಯ್ತು, ಹಾಳಾಗೋಯ್ತು, ಮಣ್ಣಾಗೋಯ್ತು. 1 ತಿಂಗಳು ಕೊಟ್ಟಿದ್ದೇವಲ್ಲ, ಅದಕ್ಕೆ ಉತ್ತರ ಏನು ಕೊಡಲಿಲ್ಲ ನಮಗೆ. ಬೆಳಗ್ಗೆಯಿಂದ ಕೂತು ಮಧ್ಯಾಹ್ನ ಅಯ್ಯೋ ನಮಗೆ ನಾಚಿಕೆ ಆಗ್ತದೆ, ನೀವು ಎದ್ದು ಬಿಡಿ ಎಂದು ತಹಸೀಲ್ದಾರು ಹಾಂ ಆಯಿತು. ಆವಾಗ ಅವತ್ತು ನಾವು ಟೈಮ್ ಕೇಳಿದ್ರು ನಾಚಿಕೆ ಆಗಲಿಲ್ಲ, ಇದು ಕೇಳಿದ್ರು ಅವರಿಗೆ ನಾಚಿಕೆ ಇರಲಿಲ್ಲ. ಈಗ ನಾಚಿಕೆ ಆಗ್ತದೆ ಅಂತ ಹೇಳಿದರು. ಆದರೂ ನಾವು ಹೇಳಿಲ್ಲ. ಸಂಜೆ ಬಂದು 8 ಗಂಟೆ ಬಂದು ಪತ್ರ ಕೊಟ್ಟರು. ನಾನು ಸುಳ್ಯ ತಾಲೂಕು ತಹಸೀಲ್ದಾರಿಗೆ ಬರೆದಿದ್ದೇನೆ, ಇದರ ಎಲ್ಲ ಪರಿಶೀಲನೆ ಮಾಡಿ ಉತ್ತರ ಕೊಡಲಿಕ್ಕೆ 2 ದಿವಸ ಟೈಮ್ ಸಾಕು ಅಂತ ಹೇಳಿದರು. ಆಯಿತು, ಸೋಮವಾರ ಅಂತ ಹೋಗಿ ಆಯಿತು. ಇನ್ನು ಮಂಗಳವಾರ ಬುಧವಾರ ಗುರುವಾರ ಬಂದು ಕೂರುವಂತ ಜಯಂತ್ ಅವರಿಗೆ ಹೇಳಿದೆ. ಜಯಂತ್ ಅವರಿದು ಬೇಡ, ಕಾವಲಾವಕಾಶ ಕೊಡುವ, 8 ದಿವಸ ಹೋಗ್ಲಿ. ಆಯಿತು, 8 ದಿವಸ ಕಳೀತು, ಉತ್ತರ ಇಲ್ಲ. 8 ದಿವಸ ಬಿಟ್ಟು ಮತ್ತೆ ಬಂದ ನಂತರ ಸೋಮವಾರ ಬಂದು ಕೂತುವಾಗ ಅವ್ರ ಹತ್ರ ಹೋಗಿ ಕೇಳುವಾಗ ನಾನು ಹೇಳಿದ್ದೇನಲ್ಲ ಕಾಲಾವಕಾಶ ಬೇಕು ಅಂತೇಳಿ. ಏನು ದುಬೈಗೆ ಹೋಗಿ ಬರೋದಾ, ಇಲ್ಲ ಕಾಶ್ಮೀರಕ್ಕೆ ಹೋಗಿ ಬರೋದಾ? ಇಲ್ಲಿಂದ 42 ಕಿಲೋಮೀಟ್ರು, 10 ಸರಿ 1 ದಿವಸಕ್ಕೆ ಹೋಗಿ ಬರ್ಬೋದು. ಇವರಿಗೆ ಕರ್ಕೊಂಡು ಹೋಗ್ಬೋದಲ್ಲ? ಬೇಡ, ನಮ್ಮನ್ನು ಕರ್ಕೊಂಡು ಹೋಗೋದು ಬೇಡ, ಇವರು ಹೋಗಿ ಬಂದು ಎಂಕ್ವೈರಿ ಮಾಡಿ ಹೇಳ್ಬೋದಲ್ಲ. ಇವರಿಗೆ ಸಮಯ ಇಲ್ಲ. ಹಾಗಾದರೆ ಈ ಪತ್ರ ಯಾಕೆ ಕೊಟ್ರಿ? ನಾನಿದ್ದೇನೆ, 2 ದಿವಸ ಟೈಮ್ ಕೊಡಿ ಅಂತ ಯಾಕೆ ಹೇಳಿದ್ರಿ? ನೀವು ಅವತ್ತೇ ಕೊಡಬೇಕಿತ್ತು. ನಾನು ತಹಸೀಲ್ದಾರ್ ಎ ಸಿ ಅಲ್ಲ, ನನಗೆ ಇದ್ರ ಬಗ್ಗೆ ಎಂಕ್ವೈರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಬಂದಾಗ ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳ್ಬೋದಿತ್ತು. ಅದನ್ನು ಮಾಡಲಿಲ್ಲ. 30ನೇ ತಾರೀಕಿಗೆ ಬಂದು ಕೂತು ಎ ಸಿ ಅವರು ಇಲ್ಲಿ 29ಗೆ ಬಂದು ಕೂತು 29 ಇರಲಿಲ್ಲ. 30ನೇ ತಾರೀಕಿಗೆ ಇದೊಂದು ಪತ್ರ ಕೊಡ್ತಾರೆ ಎ ಸಿ ಅವರು ಬಂದು, ನಾವು ನಿಮಗೆ 1 ತಿಂಗಳು 15 ದಿವಸ ಕಾಲಾವಕಾಶ ಬೇಕು ಅಂತೇಳಿ. 15 ದಿವಸದಲ್ಲಿ ನಿನ್ನೆವರೆಗೆ ಇಲ್ಲಿ ಕೂತಿದ್ದು. ಆದರೂ ಬರ್ತಾರೆ ಇಳಿತಾರೆ ಹೋಗ್ತಾರೆ. ಅಲ್ಲಿ ಕೂತ್ಕೊಂಡು ಕರೀತಾರೆ, ಒಳಗೆ ಬರಲಿಕ್ಕೆ ಹೇಳಿ ಮಾತಾಡಲಿಕ್ಕೆ ಉಂಟು 5 ನಿಮಿಷ, ಒಳಗೆ ಬರಲಿಕ್ಕೆ ಹೇಳಿ 5 ನಿಮಿಷ ಮಾತಾಡಿ. ಯಾರು? ಎ ಸಿ ಅವರು. ನಾನು 22ನೇ ತಾರೀಕು ಧರಣಿ ಕೂತ ದಿವಸದಿಂದ ಹೇಳ್ತೇನೆ, ನಿಮ್ಮ 4 ಗೋಡೆ ಮಧ್ಯದೊಳಗೆ ಬಂದು ಮಾತಾಡಲಿಕ್ಕೆ ನಾನು ರೆಡಿ ಇಲ್ಲ. 4 ಜನರ ಮುಂದೆ ಬಂದು ನೀವು ಮಾತಾಡಬೇಕು, ನಮ್ಮ ಅಳುಲನ್ನು ನೀವು ಆಳಿಸಿ ನಮಗೆ ಉತ್ತರ ಕೊಡಬೇಕಂತ ಅವತ್ತಿಂದ ಹೇಳ್ತೇನೆ. ಆದರೆ ಇವರಿಗೆ ಬರಲಿಕ್ಕೆ ಸಮಯ ಆಗಲಿಲ್ಲ. ನಿನ್ನೆ ಬಂದು ಸಂಜೆ 5ವರೆಗೆ ಬಂದು ಹೇಳ್ತಾರೆ, ನಮ್ಮಲ್ಲಿ ಮಾತಾಡಲಿಕ್ಕೆ ನೀವು ಬರುವುದಿಲ್ಲ, ನಿಮ್ಮ ಸಮಸ್ಯೆ ಏನು, ನಿಮ್ಮ ಕಷ್ಟ ಸುಖ ಏನು? ನಾವು ಕೊಟ್ಟಿದ್ದೆಲ್ಲ ಸ್ವಾಮಿ, 1 ತಿಂಗಳು ಹಿಂದೆನೇ ಬಂದು ಇಲ್ಲಿ ಧರಣಿ ಕೂರ್ತೇವೆ, ನಮಗೆ ಅನ್ಯಾಯ ಆಗಿದೆ, ಕಟ್ಟಿದ ಮನೆಯನ್ನು ಹೊಡೆದಾಕಿದ್ದೀರಾ, ಅದನ್ನು ಪುನರ್ರಚನೆ ಕೊಡಿ, ಈ ತಪ್ಪಿತಸ್ಥರ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಕೇಳಿ ನಿಮ್ಮಲ್ಲಿ ಲಿಖಿತವಾಗಿ ಬರೆದು ಕೊಟ್ಟು ಎಂಡರ್ಸ್ಮೆಂಟ್ ತೊಗೊಂಡಿದ್ದೀವ. ನನಗೆ ವಿಷಯ ಗೊತ್ತಿಲ್ಲ ಅಂತ. ಹಾಗಾದರೆ ನಾನು ಕೊಟ್ಟ ಪತ್ರ ಎಲ್ಲೋಯ್ತು? ಹಾಗಾದರೆ ಎ ಸಿ ಆಫೀಸ್ ಇಲ್ಲಿ ಇಲ್ವಾ? ನಾನಿಲ್ಲಿ ತರಕಾರಿ ಅಂಗಡಿಯಲ್ಲಿ ಇದು ಎಂತ ತಿಂಡಿ ಕಟ್ಟಲಿಕ್ಕೆ ಬರೆದು ಕೊಟ್ಟದ್ದಾ? ಇದ್ದ ಮನೆಯನ್ನೇ ಹೊಡೆದಾಕಿ ಈಗ ನಿರಾಶ್ರಿತರ ಕೇಂದ್ರ ನಾನು ನೋಡ್ತೇನೆ ಹುಡುಕ್ತೇನೆ ಅಂತ ಹೇಳ್ತಾರೆ ಎ ಸಿ ಅವರು. ನನ್ನ ಕೇಳಿದ 4-5 ಪ್ರಶ್ನೆಗೆ ಅವರ ಹತ್ರ ಎ ಸಿ ಅವರ ಹತ್ರ ಉತ್ತರ ಇಲ್ಲ. ಅವರಿಗೆ ಇನ್ನೂ ಕಾಲಾವಕಾಶ ಬೇಕು. ಎಲ್ಲಿವರೆಗೆ ಬೇಕು? ನಾವು ಸಾಯೋವರೆಗೆ ಬೇಕಾ? ಅವರು ಕಟ್ಟಿದ ಮನೆಯನ್ನು ಏಕಾಏಕಿ ಬೆಳಗ್ಗೆ 5:30 ಗಂಟೆಗೆ ಬಂದು 7:30 ಗಂಟೆ ಒಳಗೆ ಹೊಡೆದು ಪುಡಿ ಮಾಡಿ ಹಾಕಿ ಹೋಗಿದ್ದಾರೆ. ಯಾವುದೇ ಲಿಖಿತವಾಗಿ ಕೊಡಲಿಲ್ಲ, ಮೌಖಿಕವಾಗಿ ಕೊಡಲಿಲ್ಲ. ಇದು ಯಾವ ರೀತಿಯಲ್ಲಿ ಬಂದು ಹೊಡೆದು ಹಾಕಿದ್ರಿ? ನೀವು ಓದ್ದವ್ರಲ್ವಾ, ಕಲ್ತವ್ರಲ್ವಾ? ನೀರಿಲ್ಲ, ಕರೆಂಟ್ ಇಲ್ಲ. 1 ವರ್ಷ ಮಳೆ ನೀರಲ್ಲಿ ಬಟ್ಟೆ ಕಟ್ಕೊಂಡು ಆ ನೀರು ಕುಡಿತಾ ಇದ್ವಿ. ನೀರನ್ನು ಬಂದು ಮತ್ತೆ ನೀರಿಗೆಲ್ಲ ಕಟ್ ಮಾಡಿದ್ರು, ಕರೆಂಟ್ ಕಟ್ ಮಾಡಿದ್ರು, ಮನೆಯನ್ನು ತಮಾಷೆ ಮಾಡಿದ್ರು. 6 ಜನದಲ್ಲಿ 3 ಜನ ಸತ್ತೋಯ್ತು. ಆ 3 ಜನನು 1 ವರ್ಷದಿಂದ ಒಂದೊಂದೇ ಮಾಡಿಕೊಂಡು. ಹೌದು, ಮಳೆ ಇಲ್ಲ, ಮನೆ ಇಲ್ಲ, ನೀರಿಲ್ಲ. 6 ಜನ ಇತ್ತು, 3 ಹೋಯ್ತು. 3 ನಾನು ಒಂದೊಂದೇ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ಇನ್ನೇನು ಕೈಲಿ ಹಣಕಾಸು ಇಲ್ಲ. ಜೀಪು, ಆಂಬುಲೆನ್ಸು, ಪೊಲೀಸು, ಇಟ್ಟಾಚಿ ಎಲ್ಲ ಬಂದು ತರ 4 ಜನ ಪೊಲೀಸ್, ನನಗೆ 8 ಜನ ಎರಡು ಹೊರಗೆ ಹಾಕಿ, ಲೇಡೀಸ್ ಪೊಲೀಸ್ ಅವ್ರು ಕಳೆದು ಹೊರಗೆ ಹಾಕಿ ಹಾಕಿ ಹೋಗ್ಕಡೆ
ಅವರು ಇತ್ತಿದ್ದು ಬೀರು ಇದೆಲ್ಲ ತೆಗೆದು ಹೊರಗೆ ಹಾಕಿ ಬಿರ್ಚಿ ಎಲ್ಲ ತೆಗೆದು ಹೊರಗೆ ಹಾಕಿ ಮಂಜ ತೆಗೆದು ಹೊರಗೆ ಹಾಕಿ ಬಾಕಿ ಇರಲಿ ಪುಡಿ ಮಾಡಿಂದ ಸೀಳಿನ ಬೆನ್ನು 3-4 ಇತ್ತು ಎಲ್ಲ ತಮಾಷೆ ಮಾಡಿ ಅವರು ಓಡಿ ಬಂದು ತಹಸೀಲ್ದಾರ್ ಕಾಲೇಜ್ ಕಾಲೆಲ್ಲ ತೋಡಿದು ಅವರು ಇದರಲ್ಲೇ ಉಂಟು ತಹಸೀಲ್ದಾರು ಮಗಳಿಗೆ ಹಾಂ ತೋಡಿ ಮಾಡಿ ಅದೊಂಥರ ಯೋಚನೆ ಮಾಡಿ 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 ಅದೊಂಥರ ಸಂಕಟ. ಹೌದು, ಅಲ್ಲಿ ಹೋದ ಕೂಡಲೇ ನೋಡಿದ್ರೆ ಅದನ್ನು ಮುಂದ್ಗಡೆನೆ ಮನೆ ಬಿದ್ದಿದ್ದಾರೆ, ಅದು ನೋಡಿದ್ರೆ ಒಂಥರ ಸಂಕಟ. ನಿಜವಾಗ್ಲೂ ಕೇಳಿದ್ರೆ ಬೇಸರ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ತಹಸೀಲ್ದಾರರು ಬಂದು ಕಾಲಲ್ಲಿ ಒದ್ದಿದ್ದಾರಂತೆ. ಏನು ಇದು ಡಿಕ್ಟೇಟರ್ಶಿಪ್? ಬ್ರಿಟಿಷ್ ಆಡಳಿತದಲ್ಲಿ ಇದ್ದೀವ ನಾವು? ಪ್ರಜಾಪ್ರಭುತ್ವ ದೇಶ ರೀ ನಮ್ದು. ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಏನು ಅನ್ನುವಂಥ ವಿಚಾರದಲ್ಲಿ ಒಂದು ಸಲ AC ಅವರೇ ತಿಳ್ಕೊಳ್ಳಿ. IAS ಮಾಡಿ ಬಂದವರು ನೀವು. ಸ್ಟೆಲ್ಲಾ ವರ್ಗೀಸ್ AC ಅವರೇ ನಿಮ್ಗೆ ಹೇಳ್ತಾ ಇರುವಂಥದ್ದು. IAS ಮಾಡಿ ಬಂದಂಥವರು ನೀವು. ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಏನು ಅನ್ನುವಂಥ ವಿಚಾರದಲ್ಲಿ ಮೊದಲು ತಿಳ್ಕೊಳ್ಳಿ. ಆಮೇಲೆ ಕೋರ್ಟ್ ಆರ್ಡರ್ ಎಲ್ಲ ಮನೆನೇ ಧ್ವಂಸ ಮಾಡ್ತೀರಾ, ಅದು ಕೂಡ ನೋಟಿಸ್ ಕೊಡದೆ ಅಂತ ಹೇಳಿದ್ರೆ ಏನು ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದೀರಾ? ತುಳಿತಾ ಇದ್ದೀರಾ ಕಾಲಲ್ಲಿ ಅಂತ ಹೇಳಿದ್ರೆ ಏನರ್ಥ? ನಾಚಿಕೆ ಆಗ್ಬೇಕು MLA MP ಗಳಿಗೆ. ಇಲ್ಲಿ ಬಂದು ನೀವು ಎಲ್ಲೆಲ್ಲೋ ಏನೋ ಶಂಕುಸ್ಥಾಪನೆ ಮಾಡ್ತೀರಿ, ಕಲ್ಲಾಗ್ತೀರಿ ಅನ್ನುವಂಥ ವಿಚಾರದಲ್ಲಿ ಫೋಟೋಗೆಲ್ಲ ಫೋಸ್ ಕೊಡ್ತೀರಿ. ಬನ್ರಿ, ಕಡಬದಲ್ಲಿ ಒಂದು ಮನೆ ಇದೆ, ಇವರ ಮನೆಗೆ ಒಂದು ಕಲ್ಲಾಕಿ ಶಂಕುಸ್ಥಾಪನೆ ಮಾಡಿ ಮನೆ ಕಟ್ಟಿ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ದೊಡ್ಡದಾಗಿ ಹಾಕುವ ಈ ವ್ಯಕ್ತಿಗಳು ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ ಖಂಡಿತ ಬೇಸರ ಆಗುವಂಥದ್ದು. MLA ಭಾಗೀರಥಿ ಮುರುಳ್ಯಾರವರು ಇದೇ ಪಂಗಡಕ್ಕೆ, ಇದೇ ಸಮುದಾಯದವರವರು, ಅವರಿಗೊಂದು ನ್ಯಾಯ ಕೊಡೋಕ್ಕಾಗುದಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ನಿಮಗೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಬಿಡೋದಿಲ್ಲ. ಇವರಿಗೆ ಮನೆ ಅಲ್ಲ, ಯಾರು ತುಳಿದಿದ್ದಾರೋ, ಯಾರು ಧ್ವಂಸ ಮಾಡಿದ್ದಾರೋ ಅವರು ಅಮಾನತು ಆಗ್ಲೇಬೇಕು. ಇದು ಎಲ್ರಿಗೂ ಕೂಡ ಪಾಠ ಆಗ್ಲೇಬೇಕು. ಖಂಡಿತವಾಗ್ಲೂ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಪುತ್ತೂರು ವಿಧಾನಸೌಧದ ಎದುರುಗಡೆ AC ಇರುವಂತಹ ಜಾಗದಲ್ಲಿ, ತಹಸೀಲ್ದಾರ್ ಇರುವಂತಹ ಜಾಗದಲ್ಲಿ, DC ಅವರು ಬರುವಂತಹ ಜಾಗದಲ್ಲಿ, ಇಡೀ ಪುತ್ತೂರಿನವರು ಬರುವಂತಹ ಜಾಗದಲ್ಲಿ ಯಾವ ರೀತಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ನಿಮ್ಗೆ ಏನೋ ಜೈಕಾರ ಹಾಕಿ ಅಥವಾ ಮತ್ತೊಂದು ಫ್ಲೆಕ್ಸ್ ಹಾಕಿ AC ಅವರಿಗೆ ಸ್ವಾಗತ, ತಹಸೀಲ್ದಾರ್ಗೆ ಸ್ವಾಗತ, ತಹಸೀಲ್ದಾರ್ AC ಅವರು ಒಳ್ಳೆ ಕೆಲಸ ಮಾಡಿದ್ರು ಅಂತೇಳಿ ಫ್ಲೆಕ್ಸ್ ಹಾಕಿರುವಂಥದ್ದು, ಫ್ಲಕ್ಕಾಟ್ ಹಾಕಿರುವಂಥದ್ದಲ್ಲ ರೀ. ಅಧಿಕಾರಿಗಳೇ ಬದುಕೊಲು ಬಿಡಿ ಅಥವಾ ಕೊಂದು ಬಿಡಿ ಅನ್ನುವಂಥ ನಿಮ್ಮ ದರ್ಪವನ್ನು ನಿಲ್ಲಿಸಿ ಅನ್ನುವಂಥದ್ರಲ್ಲಿ ಎದುರುಗಡೆಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ದಿನಾಲು ಬಂದು ಕಾರಲ್ಲಿ ಇಳಿದು ಕಾರಲ್ಲಿ AC ರೂಮ್ಗೆ ಯಾವ ಮುಖವನ್ನು ಇಟ್ಕೊಂಡು ಹೋಗ್ತೀರಾ ರೀ? ನಾಚಿಕೆ ಅನ್ನೋದಾಗೋದಿಲ್ಲ. ಇದನ್ನೆಲ್ಲ ನೋಡಿ ನೀವು ಆ ಮುಖವನ್ನು ಇಟ್ಕೊಂಡು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಅಭ್ಯಾಸ ಆಗಿದೆ ಅಂತ ಹೇಳಿದ್ಯಾ? ನಿಮ್ಗಿದು ಅಭ್ಯಾಸ ಆಗಿದೆ, ನೀವು ಇದಕ್ಕೆ ಅರ್ಹರು ಅಂತೇಳಿ ನೀವು ಒಪ್ಕೊಳ್ತೀರಾ? ಹಾಗಾದ್ರೆ ಈ ರೀತಿಯ ಬ್ಯಾನರ್ ಅನ್ನು ಇಲ್ಲಿ ಇವರು ಫ್ಲಕ್ಕಾರ್ಟ್ ಅನ್ನು ಹಾಕಿದ್ದಾರೆ. ನೀವು ಇದನ್ನೇ ನೋಡಿಕೊಂಡು ಕಾರಲ್ಲಿ ಇಳಿದುಕೊಂಡು ಕಾರಿಗೆ ಹತ್ತಿ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ರ ಅಂತ ಹೇಳಿದ್ರೆ ಇದನ್ನು ಒಪ್ಪಿಕೊಂಡು ಹೋಗ್ತೀರಾ? ಹಾಗಾದ್ರೆ ಇವರ ಟ್ಯಾಕ್ಸ್ ಇಂದಲೇ ನೀವು ಸಂಬಳ ಪಡೆಯುವಂಥದ್ದಲ್ವಾ? ಟ್ಯಾಕ್ಸ್ ಕಟ್ಟೋದಿಲ್ವಾ ನಾವುಗಳು? ನಿಮಗೆ ಓಡಾಡೋಕೆ ಕಾರ್ ಕೊಡ್ತೀವಿ, ಫೋನ್ ಮಾಡೋಕ್ಕಿಂತ ಇಷ್ಟು ಅಂತ ಹೇಳಿ ದುಡ್ಡು ಕೊಡ್ತೀವಿ, ಎಲ್ಲವನ್ನೂ ಕೊಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬ್ರಿಟಿಷರ ಆಡಳಿತ ಅಲ್ಲ, ಪ್ರಜಾಪ್ರಭುತ್ವ ದೇಶ. ಖಂಡಿತ ಆದಷ್ಟು ಬೇಗ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡ್ಲೇಬೇಕು. ಸ್ಪಷ್ಟವಾಗಿ ಎಲ್ಲ ದಾಖಲೆ ಸಮೇತ ಇದೆ. ತಪ್ಪು ಮಾಡಿರುವಂಥದ್ದು ಸಸ್ಪೆಂಡ್ ಆಗ್ಲೇಬೇಕು, ಅವರಿಗೆ ಮನೆ ಕಟ್ಟಿ ಕೊಡ್ಲೇಬೇಕು. ನಮ್ದು ಇವತ್ತು ಶುರು, ಎಂಡ್ ಆಗುವ ತನಕ ಬಿಡೋದಿಲ್ಲ. ನೋಡ್ತಾ ಇರಿ.